ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡ್ತಿರೋ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಒಂದು ಸಿನಿಮಾ ಹೆಸರು ರಿಪು ಉದಯಕಂ 10 ಗಂಟಲಕ್ಕೂ ಬಗ್ಗೆ. ಈ ಒಂದು ಸಿನಿಮಾದ ಅರ್ಥ ನಾಳೆ ಬೆಳಗ್ಗೆ 10 ಗಂಟೆ ಅಂತ. ಈ ಸಿನಿಮಾ 10 ಗಂಟೆ ರಷ್ಯಾ ಸಿನಿಮಾ ಹೇಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ. ಈ ಸಿನಿಮಾ ಕತೆ ಶುರು ಆಗೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಸುತ್ತ ನಡೆಯುತ್ತದೆ. ಅವನಿಗೆ ಒಂದು ಅನ್ನೌನ್ ಕಾಲ್ ಬರುತ್ತದೆ. ಆ ಕರೆಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಲ್ಲಿ ನಿನ್ನ ಜೀವನ ಬದಲಾಗುತ್ತದೆ ಅನ್ನೋದೊಂದು ಎಚ್ಚರ ಇರುತ್ತದೆ. ಅಲ್ಲಿಂದ ಶುರು ಆಗುತ್ತದೆ ಕುತೂಹಲ, ಆತಂಕ ಮತ್ತು ಸರಣಿ ಘಟನೆಗಳು. ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿದೆ. ಪ್ರತಿಯೊಂದು ನಿಮಿಷವೂ ಕೂಡ ಸಿನಿಮಾ ನೋಡುವಾಗ ಮುಂದೆ ಏನಾಗುತ್ತೆ ಅನ್ನೋದು ಆ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಹುಟ್ಟುತ್ತಾ ಹೋಗುತ್ತದೆ. 10 ಗಂಟೆಯೊಳಗೆ ತನ್ನನ್ನು ತಾನು ಹೇಗೆ ಕಾಪಾಡಿಕೊಳ್ಳುತ್ತಾನೆ, ತನ್ನನ್ನು ತಾನು ಹೇಗೆ ಉಳಿಸಿಕೊಳ್ಳುತ್ತಾನೆ ಅನ್ನೋದು ಸಿನಿಮಾದ ಪ್ರಮುಖ ಪ್ಲಾಟ್ ಆಗಿದೆ. ನಟ ನಟಿಯರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ, ಆ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವಂಥ ಅವರ ಭಯ ಗೊಂದಲಗಳನ್ನು ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ಇನ್ನು ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ಹೇಳಬೇಕಂದ್ರೆ ಸಂಭಾಷಣೆ ತುಂಬ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಸಸ್ಪೆನ್ಸ್ ಮೂಡಿಗೆ ತಕ್ಕಂತೆ ಧ್ವನಿ ನೀಡಿರೋದು ನಿಮಗೆ ಈ ಸಿನಿಮಾದಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಕಾಣುತ್ತದೆ. ಹಾಗೂ ಅದರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಕ್ಯೂರಿಯಾಸಿಟಿ, ಕಥೆಯ ಆಳ ಮತ್ತು ಕಥೆಯ ಹೇಳುವ ರೀತಿ, ಅಲ್ಲಿ ಬರುವಂಥ ತೊಂದರೆಗಳಿಗೆ ಮತ್ತು ಗೊಂದಲಗಳಿಗೆ ಮ್ಯೂಸಿಕ್ ಬೀಟ್ಸ್ ಸರಿಯಾಗಿ ವರ್ಕ್ ಆಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರೆ ರಿಪು ಉದಯನ್ 10 ಗಂಟಲಕ್ಕೂ ಬೆಸ್ಟ್ ಚಾಯ್ಸ್ ಸಿನಿಮಾವಾಗಿದೆ. ನಾನು ಈ ಸಿನಿಮಾ ನೋಡಿದ್ದೇನೆ. ಈ ಸಿನಿಮಾಗೆ ನನ್ನ ಪರ್ಸ್ನಲ್ ರೇಟಿಂಗ್ 4.4 ಔಟ್ ಆಫ್ 5 ನಾನು ಕೊಡ್ತಾ ಇದ್ದೀನಿ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಈ ಸಿನಿಮಾ ಕೂಡ ನೋಡಿ. ತುಂಬ ಅದ್ಭುತವಾಗಿಯೇ ಚೆನ್ನಾಗಿಯೇ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಆ್ಯಕ್ಷನ್, ಥ್ರಿಲ್ಲರ್, ಕ್ರೈಮ್ ಸಿನಿಮಾ ಸಂಬಂಧಪಟ್ಟದ್ದು ಆಗಿದೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಸಿನಿಮಾ ನೋಡಿದ್ರಿ ದಯವಿಟ್ಟು ಸಿನಿಮಾಗೆ ನೋಡಿದರು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ ಗೆಳೆಯರೇ.